ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಒಂದೇ ವಾರದಲ್ಲಿ ಮುಗಿಯಲಿದೆ. ಮಿಡ್ ವೀಕ್ ಎಲಿಮಿನೇಷನ್ನ ಕಾವು ಹುಕ್ಕೇರಿದೆ. ಕಂಟೆಸ್ಟೆಂಟ್ಗಳು ಇವಾಗ ತುಂಬ ಭಯಪಟ್ಟಿದ್ದಾರೆ. ಹನುಮಂತಪ್ಪ ಅವರು ಕಳೆಯ ವಾರದಲ್ಲಿ ಫಿನಾಲೆ ಟಿಕೆಟ್ ತಗೊಂಡು ತುಂಬ ಸಂತೋಷದಿಂದ ಫಿನಾಲೆಗೆ ಕಾಲಿಡುವ ಮೊದಲನೇ ಕಂಟೆಸ್ಟೆಂಟ್ ಆಗಿದ್ದಾರೆ. ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ಗೆ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸೇ ನಾಮಿನೇಟ್ ಮಾಡಿದ್ದಾರೆ. ಹೀಗೆ ನಾವು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆನೂ ತಿಳಿಯೋಣ. ಅದಕ್ಕೂ ಮುಂಚೆ ಮಿಡ್ ವೀಕ್ ಎಲಿಮಿನೇಷನಿಂದ ಒಂದು ಕಂಟೆಸ್ಟೆಂಟ್ ಪಾರಾಗಲು ಸೇಫ್ ಆಗಲು ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ. ಅದರಲ್ಲಿ 4 ಜನ ತಮ್ಮ ಖಾತೆಯನ್ನೇ ತೆರೆದಿಲ್ಲ. ಮೋಕ್ಷಿತಾ ಅವರು 200 ಪಾಯಿಂಟನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರೆ. ಅವರ ನಂತರ ಭವ್ಯ ಅವರು 150 ಪಾಯಿಂಟನ್ನು ಎರಡನೇ ಸ್ಥಾನದಲ್ಲಿದ್ದಾರೆ. ಮೂರನೇ ಸ್ಥಾನದಲ್ಲಿ ಧನ್ರಾಜ್ ಆಚಾರ್ ಅವರು 125 ಪಾಯಿಂಟ್ಗಳನ್ನು ಪಡೆದು ಇದ್ದಾರೆ. ಇನ್ನು 4 ಜನ ಒಂದು ಟಾಸ್ಕನ್ನು ಗೆದ್ದಿಲ್ಲ. ಹಾಗಿರುವಾಗ ವೋಟಿಂಗ್ಸ್ ತುಂಬ ಮುಖ್ಯವಾಗ್ತದೆ. ಹಾಗೆಯೇ ಬಿಗ್ ಬಾಸ್ TRPನೂ ನೋಡ್ತಾರೆ. TRP ಅತ್ಯಂತ ಗೇನ್ ಮಾಡ್ತಿರುವ ಶೋ ಬಿಗ್ ಬಾಸ್. ಈ ವಾರದ ವೋಟಿಂಗ್ ರಿಸಲ್ಟ್ಸ್ಗೆ ಬರೋಣ. ಯಾರು ಫಸ್ಟ್, ಯಾರು ಬಾಟಮ್, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ತಿಳಿಸ್ತೇನೆ ವೀಕ್ಷಕರೇ. ಹನುಮಂತಪ್ಪ ಅವರು ನಾಮಿನೇಟ್ ಆದಾಗೆಲ್ಲ ಅವರೇ ಫಸ್ಟಲ್ಲಿ ಇರ್ತಿದ್ರು. ಅವರು ಒಂದೇ ರಾತ್ರಿ ಕಳೆದು ಬೆಳಗ್ಗೆ ಆಗೋದೇ 13 ಲಕ್ಷ 15 ಲಕ್ಷ ವೋಟನ್ನು ಪಡೆಯುತ್ತಿದ್ದರು. ಆದರೆ ಅವರು 2 ವಾರಗಳು ನಾಮಿನೇಟ್ ಆಗಿಲ್ಲ. ಫೈನಲಲ್ಲಿ ಕಾಣಿಸ್ಕೊಳ್ತಾರೆ. ಕಳೆದ ವಾರ ಚೈತ್ರ ಮತ್ತು ಧನ್ರಾಜ್ ಅವರು ಬಾಟಮ್ 2ನಲ್ಲಿದ್ದರು. ಚೈತ್ರ ಅವರು ಮನೆಗೆ ಹೋಗಿ ಧನ್ರಾಜ್ ಅವರು ಸೇವ್ ಆದರು. ಈ ವಾರ ಮಿಡ್ ವೀಕ್ ಎಲಿಮಿನೇಟ್ ಆಗಲು ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ತಿಳ್ಕೊಂಡು ಬರೋಣ. ಮೊದಲಿಗೆ ನಾವು ಬಾಟಮಿನಿಂದ ಹೋಗೋಣ. 7ನೇ ಸ್ಥಾನದಲ್ಲಿ ಗೌತಮಿಯವರು ಇದ್ದಾರೆ. ಅವರು 3-4 ವಾರಗಳಿಂದ ಏನೂ ಆಡ್ತಿಲ್ಲ. ಬರೀ ಮಂಜುವರ ಜೊತೆಗೆ ಮಾತಾಡ್ಕೊಂಡಿದ್ದಾರೆ. ಅವರ ಫ್ಯಾಮಿಲಿಯವರು ಬಂದು ಹೇಳಿದ್ರೂ ಅವ್ರು ಕೇಳಿಲ್ಲ. ಈಗ ಅವರು ಸ್ವಲ್ಪ ಮಂಜುನ ಬಿಟ್ಟು ಇದ್ದಾರೆ. ಆದರೆ ಅವರು ಆಟದಲ್ಲಿ ಅವರ ಬಲವನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಅವರು 7ನೇ ಸ್ಥಾನದಲ್ಲಿದ್ದಾರೆ. ಅವರು ಮಿಡ್ ವೀಕ್ ಎಲಿಮಿನೇಟ್ ಆಗಬಹುದು. 90% ಅವರೇ ಹೋಗೋದು. ನೆಕ್ಸ್ಟ್ 6ನೇ ಸ್ಥಾನದಲ್ಲಿ ಅವರ ಗೆಳೆಯನಾದ ಉಗ್ರಂ ಮಂಜು ಅವರು ಇದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಏನೂ ಕಾಣಿಸ್ಕೊಳ್ತಿರಲಿಲ್ಲ. ನಿನ್ನೆ ಒಂದು ಟಾಸ್ಕ್ನಲ್ಲಿ ಬಹಳ ಚೆನ್ನಾಗಿ ಆಡಿದ್ದಾರೆ. ಆದ್ರೂ ಅವರು ಔಟ್ ಆದರು. ನೋಡೋಣ, ಇನ್ನೂ ಟಾಸ್ಕ್ಗಳಿದೆ. ನಂತರ 5ನೇ ಸ್ಥಾನದಲ್ಲಿ ನಮ್ಮ ಬುಜ್ಜಿ ರಜತ್ ಕಿಶನ್ ಅವರು ಇದ್ದಾರೆ. ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಕಳೆಯ ವಾರ ಉಸ್ತುವಾರಿ ಏನೂ ಚೆನ್ನಾಗಿ ಮಾಡಿರಲಿಲ್ಲ. ಸುದೀಪ್ ಸರ್ರೇ ಹೇಳಿದರು. ಹಾಗಾಗಿ ಈ ವಾರ ಟಾಸ್ಕ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಭವ್ಯ ಮತ್ತು ಮೋಕ್ಷಿತ್ ಅವರು ರಜತನ್ನು ಟಾಸ್ಕ್ನಿಂದ ಪ್ಲ್ಯಾನ್ ಮಾಡಿ ಹೊರಗಡೆ ಇಟ್ಟಿದ್ದರು. ಅದು ಅವರಿಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಂತರ 4ನೇ ಸ್ಥಾನದಲ್ಲಿ ಭವ್ಯ ಗೌಡ ಅವರು ಇದ್ದಾರೆ. ನಿನ್ನೆ ತನಕ ಧನ್ರಾಜ್ ಆಚಾರ್ ಅವರು ಇದ್ದರು. ಈಗ ಧನ್ರಾಜ್ ಆಚಾರ್ ಅವರು ಭವ್ಯ ಗೌಡರಿಂದ ಜಾಸ್ತಿ ವೋಟನ್ನು ಪಡೆದಿದ್ದಾರೆ. ಹೀಗಾಗಿ ಭವ್ಯ ಗೌಡ 4ನೇ ಸ್ಥಾನದಲ್ಲಿ ಇದ್ದಾರೆ. ನಂತರ 3ನೇ ಸ್ಥಾನದಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ಅವರು ಕೂಡ ನಿನ್ನೆ ತನಕ 2ನೇ 1ನೇ ಸ್ಥಾನದಲ್ಲೇ ಫ್ಲಕ್ಚುಯೇಟ್ ಆಗ್ತಿದ್ರು. ಆದರೆ ಅವರು ಈಗ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮಾತ್ರ 3ರಿಂದ 2ನೇ ಸ್ಥಾನಕ್ಕೆ ಅಂತರ ಏನೂ ಇಲ್ಲ. ಕೇವಲ 1,000-1,500 ವೋಟ್ ಅಷ್ಟೇ ಅಂತರವಿರೋದು. ನಂತರ 2ನೇ ಸ್ಥಾನದಲ್ಲಿ ನಮ್ಮ ಧನ್ರಾಜ್ ಆಚಾರ್ ಅವರು ಇದ್ದಾರೆ. ಅವರು ನಿನ್ನೆ ರಾತ್ರಿ ಕಳೆದಿದ್ದರು. ಇವತ್ತು ಬೆಳಗ್ಗೆ ತುಂಬ ವೋಟ್ಗಳನ್ನು ಪಡೆದಿದ್ದಾರೆ ಎನ್ನಬಹುದು. ಹಾಗೆ 1ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತಾ ಪೈ ಅವರು ಇದ್ದಾರೆ. ಅವರು ಸುಮಾರು 50 ಲಕ್ಷ-40 ಲಕ್ಷ ವೋಟನ್ನು ಪಡೆದಿದ್ದಾರೆ ಎಂದು ಮಾಹಿತಿ ಬರ್ತಾ ಇದೆ. ಇದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿದ್ದು, ಈ ವಾರ ಮಿಡ್ ವೀಕ್ ಎಲಿಮಿನೇಟ್ ಯಾರೇ ಆಗಬೇಕು ಎಂದು ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಮುಂದಿನ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯ ತನಕ ಮತ್ತೆ ಸಿಗೋಣ. ಬಾಯ್.